ಎಲ್ರಿಗೂ ನಮಸ್ಕಾರ ರೀ. ನಾಳೆ ದ ಬಿಗ್ ಫೈನಲ್ 2026 T20 ವರ್ಲ್ಡ್ ಕಪ್ ಫೈನಲ್ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಇನ್ನೊಂದು ಈ ನರೇಂದ್ರ ಮೋದಿ ಸ್ಟೇಡಿಯಂದಾಗ ಫೈನಲ್ ಅಂದ ಕೂಡಲೇ ನಮಗೆಲ್ಲ ಒಂಥರ ಏನು ದಗದಗ 2023 ನೆನಪನ ಬರ್ತಾವೆ. ಸೊ ಆ ನೆನಪನ್ನ ಮರೆತು ಹಿಸ್ಟ್ರಿನ ಡಿಫೀಟ್ ಮಾಡಿ ಹಿಸ್ಟ್ರಿನ ರಿಪೀಟ್ ಮಾಡ್ಬೇಕಾಯ್ತು ನಾವು ಸದ್ಯಕ್ಕೆ. ಈಗ ನಮ್ಮ ರೋಹಿತ್ ಶರ್ಮಾ ಅವ್ರು ಹೇಳಿದಾಗೆ ಏನು ಹಿಸ್ಟ್ರಿ ಡಿಫೀಟ್ ಅಂದ್ರೆ ನಾವು ನರೇಂದ್ರ ಮೋದಿ ಸ್ಟೇಡಿಯಂದಾಗ ಏನು ಕಪ್ ಗೆಲ್ಲಿಲ್ಲ ಅದನ್ನೆಲ್ಲ ಡಿಫೀಟ್ ಮಾಡಿ 2024 ಹಿಸ್ಟ್ರಿನ ರಿಪೀಟ್ ಮಾಡೋಕೈತಿ. ಸೊ ಅದನ್ನ ಇವತ್ತು ನಮ್ಮ ಟೀಮ್ ಇಂಡಿಯಾದವ್ರು ಮಾಡ್ತಾ ಇರ್ತಾನೆ ಅನ್ಕೋತಾ. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಕಡೆ ಬಂದ್ಬಿಟ್ಟು ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಐತಿ. ಸೊ ಈ ಮ್ಯಾಚಲ್ಲಿ ಬಿಟ್ಟದ್ದು ಗೊತ್ತಿದ್ದಂಗೆ ನರೇಂದ್ರ ಮೋದಿ ಸ್ಟೇಡಿಯಂದಾಗ ನಡೀಲತ್ತೈತಿ. ನರೇಂದ್ರ ಮೋದಿ ಪಿಚ್ ರಿಪೋರ್ಟ್ ಕಡೆ ಬಂದ್ರೆ ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ಪಿಚ್ ಹೆಂಗೆ ಮಾಡ್ಯಾರಂದ್ರೆ ಮೊನ್ನೆ ಈಗ ನಮ್ಮ ಇಂಡಿಯಾದವ್ರಿಗೆ ಹೆಂಗೆ ವಾಂಖೇಡೆ ಸ್ಟೇಡಿಯಮ್ದಾಗ ಹೆಂಗೆ ರೆಡ್ ಸಾಯಿಲ್ ಮತ್ತು ಬ್ಲ್ಯಾಕ್ ಸಾಯಿಲ್ ಎರಡು ಮಿಕ್ಸ್ ಮಾಡಿ ಈ ಪಿಚ್ ಕ್ರಿಯೇಟ್ ಮಾಡ್ಯಾರತ್ತೆ. ವಿಲ್ ಕ್ರಿಯೇಟ್ ಏನು ಕ್ರಿಯೇಟ್ ಮಾಡತ್ತಲ್ಲ ಒಂದು ಬೌನ್ಸ್ ಮತ್ತು ಇನ್ನೊಂದು ಎರಡು ಇನ್ನಿಂಗ್ಸ್ನಾಗ ಬ್ಯಾಟಿಂಗ್ ಹೆಲ್ಪ್ ಆಗುವಂಥ ವಿಕೆಟ್ ಮಾಡ್ಯಾರತ್ತೆ ಈ ಸಲ. ಇದು ಗ್ರೌಂಡಿಂದ ಬರ್ತಾ ಇರೋ ರಿಪೋರ್ಟ್ ಏನಂದ್ರೆ ಈ ಸಲ ಬ್ಯಾಟಿಂಗ್ ಎರಡು ಬ್ಯಾಟಿಂಗ್ ಹೆಲ್ಪ್ ಆಗಂಗ ಎರಡು ಇನ್ನಿಂಗ್ಸ್ ಒಳಗೆ ಬ್ಯಾಟಿಂಗ್ ಹೆಲ್ಪ್ ಇರೋಂಗೆ ವಿಕೆಟ್ ಮಾಡ್ಯಾರತ್ತ. ಹಂಗೆ ಏನೈತಿ ಈ ಪಿಚ್ನಾಗ ಪಕ್ಕ ಪೇಸರ್ಸ್ಗಳು ಹೆಲ್ಪ್ ಐತಿ. ಈ ಪರ್ಟಿಕ್ಯುಲರ್ ಫೈನಲ್ ಮ್ಯಾಚ್ನಾಗ ಪೇಸರ್ಸ್ಗಳು ಹೆಲ್ಪ್ ಇರೋ ಕಾರಣ ಎರಡು ಟೀಮ್ನಾಗ ಪೇಸ್ ಅಟ್ಯಾಕ್ ಯಾರು ಚಲೋ ಇರುತ್ತೆ ಅವ್ರ ಪಕ್ಕ ಗೆಲ್ತಾರೆ ಇವತ್ತಿನ ಮ್ಯಾಚ. ಓಕೆ, ಇನ್ನು ವೆದರ್ ಕಡೆ ಬಂದ್ರೆ ವೆದರ್ ಇಸ್ ವೆರಿ ಗುಡ್. ವೆದರ್ ಬಗ್ಗೆ ಯಾವ್ದು ಚಿಂತನೆ ಮಾಡ್ಲಕ್ಕೆ ಹೋಗೋದು ಬೇಡ. ವೆದರ್ ಬಗ್ಗೆ ಯಾರು ಚಿಂತನೆ ಮಾಡಂಗಿಲ್ಲ. ಅದಕ್ಕೆ ನಮ್ಮ ಇಂಡಿಯಾದಾಗ ಈ ಬ್ಯಾಸಿಗೆ ಮಳೆ ಬರೋದು ಭಾಳ ಕಮ್ಮಿ. ಎಂತೆಂಥ ಕಾಲದಾಗ ಮಳೆಗಾಲದಾಗ ಮಳೆ ಬರಂಗಿಲ್ಲ, ಬ್ಯಾಸಿಗೆ ಮಳೆ ಬರುತ್ತೆ ಡೌಟ. ಅದಕ್ಕೆ ಐತಿ ನಾಳೆ ಯಾವುದೋ ಮಳೆ ಬರಂಗಿಲ್ಲ ನಾನು ಅನ್ಕೊಂಡು ಮಳೆ ಬರಂಗಿಲ್ಲ ನಾಳೆ ಮ್ಯಾಚ್ನಾಗ. ಓಕೆ, ಇನ್ನು ಮಳೆ ಬಗ್ಗೆ ಆಯಿತು, ಪಿಚ್ ರಿಪೋರ್ಟ್ ಬಗ್ಗೆ ಆಯಿತು. ಇನ್ನು ಈ ಹೆಡ್ ಟು ಹೆಡ್ ಅನ್ಕೋತಾರ ಒಂದು ಸ್ವಲ್ಪ ಐದು ಅಂಜಿಕೆ ಏನಂದ್ರೆ ನಮ್ಮ ಇಂಡಿಯಾದವರು ಈ ಏನಂತಾರೆ ICC ಇವೆಂಟ್ಸ್ ಬಂದಾಗ ಒಮ್ಮೆ ಚಾಂಪಿಯನ್ಸ್ ಟ್ರೋಫಿ ಉಳ್ಗಿದ್ದು ಅಂದ್ಬಿಟ್ರೆ ಅವು ಗೆದ್ದಿಲ್ಲ ನಾವು ನ್ಯೂಜಿಲ್ಯಾಂಡ್ ಅವ್ರ ಮೇಲೆ. ಅದನ್ನ ಡಿಫೀಟ್ ಮಾಡಿ ಇದನ್ನ ರಿಪೀಟ್ ಮಾಡೋ ಕಷ್ಟ. ನಾವು ವರ್ಲ್ಡ್ ಕಪ್ ಗೆಲ್ಬೇಕಾಗೈತಿ. ಅದು ಯಾವ್ದಾರ ಇದುವರೆಗೆ ಯಾವ ಟೀಮು T20 ವರ್ಲ್ಡ್ ಕಪ್ನ ಡಬಲ್ ಸಲ ಗೆದ್ದಿಲ್ಲ. ಮತ್ತು ಇನ್ನೊಂದು ಯಾವುದು ಹೋಮ್ ಟೀಮ್ ಯಾವುದು ಕಪ್ ಗೆದ್ದಿಲ್ಲ ಇದುವರೆಗೂ ವರ್ಲ್ಡ್ ಕಪ್ ಒಳಗೆ. ಅದನ್ನ ನಮ್ಮ ಇಂಡಿಯಾ ಟೀಮ್ನವ್ರಿಗೆ ಈ ಸಲ ಚಾನ್ಸ್ ಐತಿ. ಸೊ ಅದನ್ನ ನಮ್ಮ ಇಂಡಿಯಾ ಟೀಮ್ನವರು ಈ ಸಲ ಮಾಡ್ಬೇಕಂತೇಳಿ ಕೇಳ್ಕೊತೀವಿ. ಅದನ್ನ ನಮ್ಮ ಟೀಮ್ ಇಂಡಿಯಾದವ್ರು ಮಾಡ್ತಾರೆ ಗೊತ್ತೈತಿ. ಓಕೆ, ಡೈರೆಕ್ಟಾಗಿ ಸೀದಾ ಈಗ ನಮ್ಮ ಟೀಮ್ ಇಂಡಿಯಾ ಅಪ್ಡೇಟ್ ಕಡೆ ಹೋಗ್ಬಿಡು. ನಮ್ಮ ಟೀಮ್ ಇಂಡಿಯಾ ಅಪ್ಡೇಟ್ ಏನೇನು ಅಂದ್ರೆ ಒಂದು ಅಪ್ಡೇಟ ವರುಣ್ ಚಕ್ರವರ್ತಿ ಅವ್ರನ್ನ ತೆಗಿಸ್ಬೇಕಂತೆಲ್ಲ ಐತ್ಕರೆ ಅಂದ್ರೆ ಎಲ್ಲ ಕಡೆ ಟಾಕ್ ಹೇಳಿ ಬರ್ಲತ್ತ ವರುಣ್ ಚಕ್ರವರ್ತಿ ಅವ್ರನ್ನ ತೆಗಿಸ್ಬೇಕಂತೆ. ಆದ್ರೆ ಡೌಟ್ ಇದಕ್ಕೆ ವರುಣ್ ಚಕ್ರವರ್ತಿ ಅವ್ರನ್ನ ಎದಕ್ಕೆ ತೆಗ್ಸಂಗಿಲ್ಲ ಅಂದ್ರೆ ಒಂದೆರಡು ಮ್ಯಾಚ್ ರನ್ ಹುಡ್ಸೊಂದಾರ್ತೆ ನಮ್ಮ ಟೀಮ್ ಇಂಡಿಯಾದ ತೆಗಿಯಲ್ಲ. ಹಂಗೆ ನೋಡ್ರಿ ಅಭಿಷೇಕ್ ಶರ್ಮಾ ಅವ್ರನ್ನ ಒಟ್ಟು 2ನೇ ಮ್ಯಾಚಿಗೆ ತೆಗಿಸ್ಬೇಕಾಯ್ತು. ಅದಕ್ಕೆ ನಮ್ಮ ಟೀಮ್ ಇಂಡಿಯಾದವರು ಹೆವಿ ಏನೋ ನಂಬಿಕೆ ಇಟ್ಟಾರ ವರುಣ್ ಚಕ್ರವರ್ತಿ ಮೇಲೆ, ಬಿಲೀವ್ ಭಾಳ ಇಟ್ಟಾರು. ಯಾವುದೇ ಚೇಂಜ್ ಇರಂಗಿಲ್ಲ ನನ್ನ ಅನ್ಸುತ್ತೆ. ಆಸ್ ಇಟ್ ಇಸ್ ಸೇಮ್ 11 ಹೋಗ್ತಾರೆ. ಇದಕ್ಕೆ ಗೆದ್ದಿರೋ ಕಾರಣ ಯಾವುದೇ 11 ಚೇಂಜ್ ಇರಂಗಿಲ್ಲ ಐತಿ. ಯಾವುದೇ 11 ಚೇಂಜ್ ಇರ್ಲಾರ್ದ ಕಾರಣ ಏನೈತಿ ಸೇಮ್ 11 ಹೋಗ್ತಾರೋ. ಅದಕ್ಕೆ ಪ್ಲೇಯಿಂಗ್ 11 ಹೇಳ್ಕೊತ ಹೋದ್ರೆ ಪ್ಲೇಯಿಂಗ್ 11 ಓಪನಿಂಗ್ ಒಳಗೆ ನಿಮ್ಗೆ ಗೊತ್ತಿದ್ದಂಗೆ ಅಭಿಷೇಕ್ ಶರ್ಮಾ ಮತ್ತು ಅವ್ರ ಸಂಜು ಸ್ಯಾಮ್ಸನ್ ಇರ್ತಾರೋ. 3ನೇ ವಿಶಾಂಕ್, 4ನೇದು ಸೂರ್ಯಕುಮಾರ್ ಯಾದವ, 5ಕ್ಕೆ ತಿಲಕ್ ವರ್ಮಾ, 6ಕ್ಕೆ ಹಾರ್ದಿಕ್ ಪಾಂಡ್ಯ, 7ಕ್ಕೆ ಶಿವಮ್ ದುಬೆ, 8ಕ್ಕೆ ಅಕ್ಷರ್ ಪಟೇಲ, 9ಕ್ಕೆ ಜಸ್ಪ್ರೀತ್ ಬುಮ್ರಾ, 10ಕ್ಕೆ ಆರ್ಶಿಪ್ ಸಿಂಗ್, 11ಕ್ಕೆ ವರುಣ್ ಚಕ್ರವರ್ತಿ. ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಪಕ್ಕ ನಾಳೆ ಫೈನಲ್ದಾಗ ಇರೋದು. ಇನ್ನು ಅವ್ರ ಕಡೆ ಕೇಳಾಕದ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಫೈನಲ್ಗೆಲ್ಲ ಹೇಳ್ಕೊತಿರ್ಬೇಕಾರೆ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂದ್ರೆ ಇವತ್ತು ಯಾವ ಟೀಮ್ನಾಗ ಯಾರು ಭಾರಿ ಆಡ್ಬೋದು ಅದಕ್ಕಿರ ನನಗೆ ಅವ್ರ ಟೀಮ್ನಾಗ ಅಂಜಿಕೆ ಕಾಣಿಸ್ಲತ್ತ. ಏನಂದ್ರೆ ಇವತ್ತಿನ ಮ್ಯಾಚ್ನಾಗ ಎಲ್ಲಿ ಫಿನ್ ಅಲ್ಲೇನು ಥ್ರೆಟ್ ಆಗ್ಬೋದು ನಮ್ಮ ಟೀಮ್ ಇಂಡಿಯಾಕ. ಫಿನ್ ಅಲ್ಲೇನು ಲಗೂಡ್ ತೆಗೆದ್ರು ವಿಚ್ ಈಸ್ ವೆರಿ ಗುಡ್ ಫಾರ್ ಟೀಮ್ ಇಂಡಿಯಾ. ಫಿನ್ ಅಲ್ಲೇನು ನೆಟ್ ಲಗೂಡ್ ತೆಗಿತಾರೆ ಅಷ್ಟು ಭಾಳ ಚಲೋ. ಇದಕ್ಕೆ ಇಡೀ ವರ್ಲ್ಡ್ ಕಪ್ನಾಗ 70+ ಏನೋ ಆವರೇಜ್ ಐತಿ ಇವ್ರಿಬ್ರದ್ದು. ಫಿನ್ ಅಲ್ಲೇ ನಮ್ಮ ಟೀಮ್ ಸೇರ್ಪಡೆ ಇಬ್ಬರದು. ಅದಕ್ಕೆ ಇವ್ರನ್ನ ಲಗೂಡ್ ತೆಗೆದ್ರೆ ಇಬ್ಬರೊಳಗೆ ಒಬ್ಬನ ತೆಗೆದ್ರು ಅರ್ಧ ಆಟ ಗೆದ್ದ ನಮ್ಮ ಟೀಮ್ ಇಂಡಿಯಾದವರು. ನಾಳೆ ಅದನ್ನ ಫಸ್ಟ್ ಮಾಡ್ಬೇಕು. ಬುಮ್ರಾ ಅವ್ರಿಗೆ ಪವರ್ ಪ್ಲೇದಾಗ ಹೆಚ್ಚಿಗೆ ಬಾಲಿಂಗ್ ಕೊಡ್ಬೇಕು. ಅದನ್ನ ಮಾಡ್ತಾರೆ ನೋಡ್ಬೇಕು ನಮ್ಮ ಟೀಮ್ ಇಂಡಿಯಾದ. ನೆಕ್ಸ್ಟ್ ನಮ್ಮ ಇಂಡಿಯಾ ಕಡೆ ಏನೇನಂದ್ರೆ ಸಂಜು ಸ್ಯಾಮ್ಸನ್ ಅವರು ನೋಡ್ಬೇಕು. ಸಂಜು ಸ್ಯಾಮ್ಸನ್ ಅವ್ರು ಇವತ್ತಿನ ಮ್ಯಾಚ್ ಆಡಿರೋ ನೆಕ್ಸ್ಟ್ ಲೆವೆಲ್ ಚಲೋ ಇರುತ್ತೆ. ಆದ್ರೆ ನೋಡ್ತೀವಿ ಏನು ಮಾಡ್ತಾರೆ ಸಂಜು ಸ್ಯಾಮ್ಸನ್ ಇವತ್ತಿನ ಮ್ಯಾಚ್ನ ಐತಿ. ಹಂಗೆ ಅಭಿಷೇಕ್ ಶರ್ಮಾ ಫಾರ್ಮಿಗೆ ಬರ್ತಾರೆ, ಎಲ್ಲ ಕಡೆ ಕಾಯ್ಕೊಂಡು ಕೂತಾರೋ. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ ಅವ್ರು ಹೇಳ್ಯಾರ ಇದಕ್ಕಾರ ಫೈನಲ್ ಸಂಬಂಧ ಕಾಯ್ಕೊಂಡು ಕೂತಾರೋ. ಅಭಿಷೇಕ್ ಶರ್ಮಾ ಫೈನಲ್ ಸಂಬಂಧ ರನ್ ಕಾಯ್ಕೊಂಡು ಕೂತಾರೋ. ಫೈನಲ್ದಾಗ ಇಟ್ಟು ರನ್ ಎಲ್ಲ ಹೊಡಿಬೋದತ್ತ ಸಂಜು ಸ್ಯಾಮ್ಸನ್ ಅವರು ಭರವಸೆ ಕೊಟ್ಟವ್ರು. ನಾವು ಅದನ್ನ ಇಟ್ಟು ಅದಕ್ಕಾರ ವಿರಾಟ್ ಕೊಹ್ಲಿ ಅವ್ರು 2024 ವರ್ಲ್ಡ್ ಕಪ್ನಾಗ ಮಾಡಿದ್ದು ಅದೇ ಏನಂದ್ರೆ ಇಲ್ಲಿ ಫೈನಲ್ ತನಕ ರನ್ ಹೊಡಿಲಿಲ್ಲ, ಫೈನಲ್ದಾಗ ಬಂದು ರನ್ ಹೊಡ್ತಾರೆ. ಹಂಗೆ ಈ ಸಲ ಒಂದೊಂದು ಫಾರ್ಮ್ಯಾಟ್ ಮತ್ತು ಅದೇ ಥರ ರಿಪೀಟ್ ಆಗ್ಬೋದು. ರಿಪೀಟ್ ಆಗಿ ನಾವು ಕಪ್ ಗೆಲ್ಬೋದು ನಮ್ಗೆ ಅನ್ಸ್ಲತ್ತೆ.
ಸೊ ನಿಮ್ಗೆ ಅನಿಸ್ತೈತಿ ಓನ್ಲಿ ಕ್ಲಿಯರ್ ಥಾಟ್ ಪಾಸಿಟಿವ್ ಥಾಟ್ ಇಟ್ಕೊಂಡ ಇವತ್ತಿನ ಮ್ಯಾಚ್ ನೋಡ್ಕೊತ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.